ಈ ಪ್ರತಿ ಸಿನಿಮಾಗೂ ಕಲಿಕೆನೆ. ತಾಜ್ ಮಹಲ್ ಇಂದ ಐ ಲವ್ ಯು ವರೆಗೂ ಕಲಿತೆ. ಅದಾದ್ಮೇಲೆ ಬೇರೆ ಇನ್ನೇನೋ ಮಾಡಬೇಕು ಅಂತ ಕಲಿತು ಮಾಡಿದೆ. ಈಗ ಇದಾದ್ಮೇಲೆ ಇನ್ನೂ ಏನೋ ಮಾಡಬೇಕು ಅಂತ ಕಲಿತೇ ಮಾಡಬೇಕು ಸರ್ ಎಲ್ಲ. ಹಾಗಾಗಿ ನನಗೆ ಅನ್ನಿಸ್ತು, ಕಬ್ಜಾ ಮಾಡಿದಾಗ ಅನ್ನಿಸ್ತು, ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋದು ಒಂದು ಒಳ್ಳೆ ಕತೆ ನನ್ನ ತಲೆಯಲ್ಲಿದೆ. ಅದು ತುಂಬ ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು, ಮತ್ತೆ ಕಲಿಬೇಕು, ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಇವಾಗ ಎ ಬಂದಿದೆ, ಎಲ್ಲರೂ ಹೇಳ್ತಾರೆ ಏನೋ ಎ ಅಂತಂದ್ರೆ ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್. ಒಂದೇ 4-5 ಸೆಕೆಂಡ್ಗಳ ಕಾಲ ಒಂದು ಫುಟೇಜ್ ಸಿಗ್ಬೋದು. ಬಟ್ ಅದನ್ನ ಇಟ್ಕೊಂಡು VFX ಇಟ್ಕೊಂಡು ನಾವು ಅದರ ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ. ಇದನ್ನೆಲ್ಲ ನಾವು ಇಲ್ಲೇ ಕುತ್ಕೊಂಡು ಮಾಡೋದು ಆಗಲ್ಲ. ಅದನ್ನು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು. ನಾವು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ 3-4 ವರ್ಷ ತಗೊಂಡೆ ಅಂದರೆ ಪ್ರತಿಯೊಂದು ಶಾರ್ಟು ಪ್ರಿಪ್ರೇಷನ್ ಮಾಡಿನೇ ತೆಗೆದಿತ್ತು. ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿ ಅಳವಡಿಸ್ಕೊಂಡು. ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು, ನೀವುಗಳು. ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಸಿ ತಗೋಬೇಕು ಮತ್ತು ಕಲಿತು ಒಳ್ಳೆಯದನ್ನ ಕೊಡಬೇಕು ಅನ್ನೋದು ನನ್ನ ಪಾಲಿಸಿ ಸರ್. ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು, ರಾಜು ಮೋಹನ್ ಡೈರೆಕ್ಟ್ರು, ನಮ್ಮ ಕೃಷ್ಣ ಬದಲು ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡೋಣ ಸರ್. ಚಂದ್ರು, ನಿಮ್ಮ ತಂದೆಯವ್ರು ಬಂದು ಈಗ ಬಿಡುಗಡೆ ಮಾಡೋದು. ಸೊ ನೀವು ಎಷ್ಟು ಎಮೋಷನಲ್ ಕನೆಕ್ಟ್ ಆಗ್ತೀರಿ ಈ ಒಂದು ಸಿನಿಮಾ? ಸರ್, ಇದು ಫಸ್ಟು ನನಗೆ ರಾಜಮೋಹನ್ ಯಾರೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು, ಚಂದ್ರು ನೀವು ಫ್ರೀ ಇದ್ದರೆ ಕತೆ ಕೇಳ್ತೀಯ ಅಂದರು. ನಾನು ಯಾರ ಕತೆ ಕೇಳಲ್ಲಪ್ಪ, ನಾನು ಅಷ್ಟೇ ಬರೀ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ. ಇಲ್ಲ, ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು. ನನ್ನ ಮುಂದೆ ಕೂರಿಸಿದ್ರು, ಇವ್ರನ್ನ ನೋಡಿದ್ರು, ಕೂತ್ಕೊಂಡ್ರು. ನನಗೆ ತಮಿಳು ಬರಲ್ಲ, ಏನು ಹೆಂಗೆ ಹೇಳ್ತಾರೆ ಅಂತಂದರೆ, ಇಲ್ಲ ನಿಮ್ಗೆ ಕೇಳಿಸ್ಕೊ ಅಂತಂದ್ರು. ತಮಿಳು ಸ್ಟಾರ್ಟ್ ಮಾಡಿದೆ. ತಮಿಳಲ್ಲಿ ಫಸ್ಟ್ ಲೈನ್ ಹೇಳಿದೆ, ನನಗೆ ಅರ್ಥ ಆಯಿತು. ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ. ಅವ್ನು ಹೇಳಿದ ಮೊದಲನೇ 3 ಲೈನಿಗೆ ನನ್ನ ಕತೆ ಸ್ಟಾಪ್ ಮಾಡಿ ಅದನ್ನು ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು. ಅಂದರೆ ಕತೆಗಳು ಸಿಗೋದೇ ಅಪರೂಪ, ಒಂದು ಎಮೋಷನ್ ಕತೆ. ಅದರಲ್ಲೂ ನನಗೆ ನನ್ನ ಫಾದರ್ ಅಂತ ನನಗೆ ಎಮೋಷನ್ ಮನುಷ್ಯ. ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು. ಮತ್ತು ನನಗೆ ಗೊತ್ತಾಯಿತು ಇದು ಎಲ್ರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂದು ಇಮಿಡಿಯೇಟಾಗಿ ಅವನು ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟರ್ ಕನ್ನಡದಲ್ಲೇ ಕೇಳ್ತೀನಿ. ಸೊ ಚಂದ್ರು ಸರ್ ಕೂಡ ಒಬ್ರು ಡೈರೆಕ್ಟ್ರು, ಡಾರ್ಲಿಂಗ್ ಕೃಷ್ಣ ಕೂಡ ಡೈರೆಕ್ಟ್ರೆ. ನಿಮಗೆ ಎಷ್ಟು ಕಷ್ಟ ಆಯಿತು, ಪ್ಲಸ್ ಮತ್ತೆ ಎಷ್ಟು ಹೆಂಗೆ ನೆಗೆಟಿವ್ ಆಯಿತು ಎರಡು ಆ್ಯಂಗಲ್ ಅಲ್ಲಿ? எனக்கு நெகட்டிவ் இல்லை, பாசிட்டிவாக தான். ಯಾವ ಥರ பாசிட்டிவ் ஆயிடுச்சு? எனக்கு வந்து லாங்குவேஜ் ரொம்ப ப்ராப்ளம். நான் சொல்கிறது வந்து டெக்னீஷியனுக்கு புரியாது, அவங்க சொல்கிறது எனக்கு புரியாது. அதை நான் கற்றுக்கிறதுக்கே அது நாள் ஆயிடுச்சு. சந்திர சார் வந்து ஒரு கோடையாக்டர் மாதிரி இறங்கி நின்று வேலை பார்த்தாங்க, அவங்க ப்ரொடியூசர் இல்லை. அதே மாதிரி கிருஷ்ணா சார் வந்து அவர் வந்து அவருடைய டைரக்ஷன் எல்லாம் அவருக்கு காட்டல, அவர் வந்து நடித்தார். நான் வந்து ப்ரெஸ் மீட்டில் பேசும்போது ஒரு வார்த்தை சொன்னேன், காட் ஃபாதர் மாதிரின்னு சந்திர சார். ಉಣ್ಮೇಲೆ ಅವ್ರು ನನಗೆ ಒಂದು ಕನ್ನಡ ಸಿನಿಮಾಗೆ ನನಗೆ ಗಾಡ್ ಫಾದರ್ ಅವ್ರು. ಚಂದ್ರು ಸರ್, ನಿಮಗೆ ನೀವು ಮಾತಿನ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಅಂದ್ರೆ ಕೃಷ್ಣ ಅವ್ರದ್ದು ಕೂಡ ಸಿನಿಮಾ ಬರ್ತಾ ಇದೆ, ನನ್ನ ಸಿನಿಮಾ ಕೂಡ ನೆಕ್ಸ್ಟ್ ಇಯರ್ ಬರ್ತಾ ಇದೆ, ಡೇಟ್ ನೋಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಅಂದ್ರೆ ಡೇಟ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ ಆಯ್ತಾ? ಡೆಫಿನೆಟ್ಲಿ ನಾನು ಹಿಂದೆ ಅನುಭವಿಸಿದ್ದೀನಲ್ವಾ, ಆ ಥರ ಮಾಡಿದಾಗ ಏನಾಗುತ್ತೆ ಅಂತ ದೊಡ್ಡ ಅನುಭವ ನನಗಾಗಿದೆ. ಹಾಗಾಗಿ ನಾನು ಆ ಥರನೇ ಮಾಡ್ತೀನಿ. ಕೃಷ್ಣ ಸರ್ಗೆ ಅನಿಸ್ತಿರ್ಬೋದು, ನಾಗಭೂಷಣ್ ಅವ್ರಿಗೆ ಅನಿಸ್ತಿರ್ಬೋದು, ಚಂದ್ರು ಏನು ಇಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಫಾದರ್ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾವು ಎಷ್ಟು ಬೇಗ ಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಮುಖ್ಯ ಆಗಿದೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಡೇಟು, ಸಮಯ, ಸಂದರ್ಭ ಇವೆಲ್ಲವೂ ಕೊಂಟಾಗುತ್ತೆ ಅಂತ ನನಗೆ ಹಿಂದಿನ ಅನುಭವ ಇದೆ. ಹಾಗಾಗಿ ಶ್ರೀಕಾಂತ್ ಸರ್ ಇವರು ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾರೆ, ಚಂದ್ರು ಆರಾಮಾಗಿ ನೋಡಿಕೊಂಡು ಹಿಂದೆ ಮುಂದೆ ಸಿನಿಮಾಗಳು ಸಮಯ ನೋಡ್ಕೊಂಡು ಮಾಡಿ. ನಾನು ಬ್ರದರ್ಗೆ ಹೇಳಿದೆ, ಬ್ರದರ್ ಇಬ್ಬರು ಸಿನಿಮಾ ಮಾಡಿದ್ವಿ, ನಿಮ್ಮದು ಹಿಟ್ ಆಗುತ್ತೆ ನಮ್ಮದು ಹಿಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ವಿ ಪ್ರೀತಿಯಿಂದ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂತೆ. ಕೃಷ್ಣ ಬದರ್ ಹಾಗೆ ಆಯಿತು ಅಂತಂದರು. ಅದಕ್ಕೆ 26 ಅಂತ ಹಾಕಿದ್ದೀವಿ. ಫಸ್ಟ್ ಹಾಫ್ ಒಳಗಡೆ ಇಬ್ಬರು ಯಾವುದು ಅಂತ ಅನೌನ್ಸ್ ಮಾಡ್ತೀವಿ. ಕೃಷ್ಣ ನಿಮ್ಮ ಸಿನಿಮಾ ಜರ್ನಿಗೆ ನಿಮ್ಮ ತಂದೆಯವರ ಎಫರ್ಟ್ಸ್ ತುಂಬ ಇದೆ, ನಾವು ನೋಡಿದ್ರೆ ಅಬ್ಸರ್ವ್ ಮಾಡ್ತೀವಿ. ಸೊ ನಿಮಗೆ ಈ ಒಂದು ಸಿನಿಮಾ ಎಷ್ಟು ಕನೆಕ್ಟ್ ಆಗುತ್ತೆ?
ಆಸ್ ಎ ಫಾದರ್ ತಂದೆಯವರ ಸಪೋರ್ಟು, ಈ ಸಿನಿಮಾದಲ್ಲಿರುವಂಥ ಕಂಟೆಂಟು ಎಲ್ಲೋ ಒಂದು ಕಡೆ ತಂದೆ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅಲ್ಲ, ನಂದು ನಮ್ಮ ತಂದೆದು ಬೇರೆನೇ ಕತೆ. ಅಂದರೆ ಆ ಎಮೋಷನ್ನು ಅಥವಾ ಒಂದು ಬಾಂಡಿಂಗ್ ಬೇರೆನೇ ಇದೆ. ಈ ಫಿಲಮಲ್ಲಿರೋ ಪಾತ್ರಗಳದು ಕಂಪ್ಲೀಟ್ಲಿ ಬೇರೆ ಇದೆ. ಅಂದರೆ ಎಲ್ಲರದು ತಂದೆ ಮಗ ಎಮೋಷನ್ ಅನ್ನೋದೇ ಇದ್ದೇ ಇರುತ್ತೆ. ಬಟ್ ಆ ಕನೆಕ್ಷನ್ನು ಅಥವಾ ಆ ಎನ್ವೈರ್ಮೆಂಟು ಅಥವಾ ಅವ್ರು ಹೇಗೆ ಬೆಳ್ಕೊಂಬಂದಿರೋ ಪರಿಸ್ಥಿತಿಗಳು, ಸೊ ಇವೆಲ್ಲ ಡಿಫ್ರೆಂಟ್ ಬರ್ತಾ ಇರುತ್ತೆ. ಸೊ ಅದರಲ್ಲೇ ಒಂದೊಂದು ಬ್ಯೂಟಿಫುಲ್ ಕಥೆಗಳು ಹುಟ್ಟೋದು. ಸೊ ಒಬ್ಬೊಬ್ರು ಲೈಫಲ್ಲೂ ಒಬ್ಬರು ಪ್ರತಿಯೊಬ್ಬರು ತಂದೆ ಇಟ್ಕೊಂಡು ಒಂದು ಕಥೆ ಮಾಡ್ಬೋದು. ಸೊ ಇದರಲ್ಲಿ ತುಂಬ ಯುನೀಕ್ ಆಗಿದೆ ಈ ಪಾತ್ರದಲ್ಲಿ. ಆ ಥರದೊಂದು ಯುನೀಕ್ ವಿಷಯ ಬರುತ್ತೆ. ಇನ್ಫ್ಯಾಕ್ಟ್ ನಂದು ನಮ್ಮ ತಂದೆದು ಒಂದು ಎಮೋಷನ್ ಇಟ್ಕೊಂಡೆ ಒಂದು ಕಥೆ ಮಾಡಿದ್ದೆ ನಾನು. ಆಗ 2008-9 ಒಂದು ಕಥೆ ಮಾಡಿದ್ದೆ. ಅದನ್ನು ನಾನು ನನ್ನ ಸಿದ್ಲಿಂಗ ಅವ್ರಿಗೆ ಸರಿ ರೈಟ್ ಮಾಡಿದ್ದೆ, ಡೈರೆಕ್ಟರ್ ಇದ್ರಲ್ಲ. ಸೊ ಅವರು ಡೈರೆಕ್ಟ್ ಮಾಡಿ ಅವರು ಫುಲ್ ಎಮೋಷನಲ್ ಆಗ್ಬಿಟ್ಟದು. ನೈ ತುಂಬ ಚೆನ್ನಾಗಿದೆಪ್ಪ ಕತೆ ಇದು, ಹಂಗೆ ಅಂತೆಲ್ಲ ಹೇಳಿದ್ರು. ಆಗ ಅದನ್ನೇ ನಾನು ಮಾಡಿಲ್ಲ. ಬಟ್ ಅಂದರೆ ಒಂದು ಇನ್ಸ್ಪಿರೇಷನ್ ಬೇಕಾದ್ರೆ ನನಗೂ ಒಂದು ಕತೆ ಬರುತ್ತೆ ಅನ್ನೋದಕ್ಕೆ. ಸೊ ಅದಕ್ಕೆ ಒಂದು ಆ ಥರದೊಂದು ಮಾಡಿದ್ದೆ. ಸೊ ಆ ಥರದ ಪ್ರತಿಯೊಬ್ಬರನ್ನ ಲೈಫಲ್ಲಿ ಅವ್ರ ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಒಂದು ಕತೆ ಹುಟ್ಟುತ್ತೆ. ಸೊ ಅದರಲ್ಲಿ ಇದು ವಿಶೇಷ ಬರ್ತದೆ, ತುಂಬ ವಿಶೇಷವಾಗಿ ಬೇರೆ ಥರ ಇದೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ ಕತೆ ಮತ್ತೆ ಜೀವ ಬರುತ್ತಾ ಗೊತ್ತಿಲ್ಲ. ಅಂದ್ರೆ ಆ ಯೋಚನೆಗಿಂತ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ. ಸೊ ಗೊತ್ತಿಲ್ಲ, ನೋಡೋಣ. ಚಂದ್ರು ಸರ್ ಈ ಕಡೆ ಸರ್, ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ಸಿನಿಮಾಗಳು ಫ್ಯಾಂಟಸಿ, ಹಿಸ್ಟ್ರಿ ಅಥವಾ ಮೈಥಾಲಜಿಕಲ್ ಸ್ಟೋರಿಗಳಿಗೆ ಇರುವಂಥ ಸಂದರ್ಭದಲ್ಲಿ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡು ಹೋಗ್ತೀನಿ ಅಂತ ನೀವು ನಿರ್ಧಾರ ಮಾಡ್ಕೊಳ್ಳೋ ಕಾರಣ ಏನು? ಮತ್ತೆ ಎಷ್ಟೊಂದು ಚಾಲೆಂಜ್ ಇದೆ ಅಂತ ಈ ಕಥೆಯನ್ನು ಪ್ಯಾನ್ ಇಂಡಿಯಾ ತರೋದು? ಸರ್ ಇಲ್ಲ, ಈ ಕಥೆ ನಾನು ಪ್ಯಾನ್ ಇಂಡಿಯಾಗೆ ತಗೊಂಡು ಹೋಗ್ತಾ ಇಲ್ಲ. ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾಗೆ ಹೋಗಿದ್ದೀನಿ. ಸಾರಿ, ಕಬ್ಜಾ ಮಾಡೋ 4,000 ಸ್ಕ್ರೀನ್ ಹಾಕಿದ್ದೀನಿ ಅಂದರೆ ನನ್ನ ಕಾಂಟ್ಯಾಕ್ಟ್ಸ್ ಆಗಿದೆ. ಈಗ ಆನಂದ್ ಪಂಡಿತ್ ಅವರು ಹಿಂದಿಲಿ ನನಗೆ ಚೆನ್ನಾಗಿದ್ದಾರೆ. ಸೊ ಎಲ್ಲದಕ್ಕೂ ನನಗೆ ಅಸೋಸಿಯೇಷನ್ ಆಗಿದ್ದಾರೆ. ನಾನು ಸಿನಿಮಾ ಕೊಟ್ಟರೆ ಸಾಕು, ನಾನು ಎಫರ್ಟ್ ಆಗೋ ಅವಶ್ಯಕತೆ ಇಲ್ಲ. ಅಂದರೆ ನಾನು ಅಷ್ಟು ದುಡ್ಡಾಗಿ ಕಬ್ಜಾ ಮಾಡಿದ್ರಿಂದ ಆ ಲೈನಪ್ ನನಗೆ ಸಿಕ್ಕಿದೆ. ಈಗ ಅವರಿಗೆ ನಾನು ಈ ಸಿನಿಮಾ ಕೊಡ್ತೀನಿ. ಸೊ ಅವ್ರ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಅವರು ರಿಲೀಸ್ ಮಾಡ್ತಾರೆ. ಸೊ ನಮ್ಮ ಕನ್ನಡದ ಚಿತ್ರಕ್ಕೆ ಅಲ್ಲಿಂದನೂ ಇನ್ಕಮ್ ಬರುತ್ತೆ. ತೆಲುಗಲ್ಲಿ ನನಗೆ ಅಸೋಸಿಯೇಷನ್ ಇದ್ದಾರೆ, ಮಲಯಾಳಮಲ್ಲಿ ಅಸೋಸಿಯೇಷನ್ ಇದ್ದಾರೆ, ತಮಿಳಲ್ಲಿ ಅಸೋಸಿಯೇಷನ್ ಇದ್ದಾರೆ. ಇವರಿಗೆ ನಾನು ಸಿನಿಮಾ ರೆಡಿ ಮಾಡಿಕೊಟ್ರೆ ಸಾಕು. ಹಾಗಾಗಿ ಕತೆ ಆಮೇಲೆ ಎಲ್ಲರಿಗೂ ಅಪ್ಪ ಇರ್ತಾರೆ. ನಮ್ಮ ಶ್ರೀಕಾಂತ್ ಸರ್ ಹೇಳ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಸರ್. ಕಂಟೆಂಟ್ ಸಿನಿಮಾ ಇದು. ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಆಗಬಾರ್ದು ಅಂತಿಲ್ಲ. ಒಂದು ಕನ್ನಡದ ಕಂಟೆಂಟು ಪ್ಯಾನ್ ಇಂಡಿಯಾಗೆ ವರ್ಕೌಟ್ ಆಗುತ್ತೆ. ಮತ್ತು ನನಗೆ ಕಾಂಟ್ಯಾಕ್ಟ್ಸ್ ಇದೆ, ನಾನು ಅದನ್ನು ಆ ರೇಂಜಿಗೆ ರಿಲೀಸ್ ಮಾಡ್ತೀನಿ. ಚಂದ್ರು ಸರ್, ಇಲ್ಲಿ ಲಕ್ಷ್ಮೀನಾರಾಯಣ್ ಸರ್, ಚಾರ್ಮಿನಾರು ಮತ್ತು ತಾಜ್ ಮಹಲ್ ಸಿನಿಮಾಗಳ ನಂತರ ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ಎಮೋಷನಲಿ ಜಾಸ್ತಿ ಡೀಪ್ ಆಗಿ ಮಾಡಿರ್ತಕ್ಕಂಥ ಕತೆ ಇದೆ ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ಸಿನಿಮಾಗಳ ಸಾಲಿನಲ್ಲಿ ಇದು ನಿಲ್ಲುತ್ತಾ ಮುಂದಿನ ಸರ್? ಸರ್, ತಾಜ್ ಮಹಲ್ ನಮ್ಗೆ ಗೊತ್ತಿಲ್ಲ, ಅದು ಆಗಿತ್ತು, ಮಾಡಿದೆ ಎಫರ್ಟ್ ಹಾಕಿ ಆನೆಸ್ಟಿಯಾಗಿ. ಅದು ತಾಜ್ ಮಹಲ್ ನೀವು ಎಲ್ಲ ಇಷ್ಟಪಟ್ಟರೆ, ಜನ ಇಷ್ಟಪಟ್ಟರು, ಆಯಿತು. ಚಾರ್ಮಿನಾರು ಹಂಗೆ, ಅದನ್ನು ಅಷ್ಟೇ ಮಾಡಿದೆ, ಅದು ಆಯಿತು. ಅದು ನಾನೇನೋ ಹಿಟ್ ಮಾಡಿದೆ ಅಂತಲ್ಲ, ಎಲ್ಲರಿಗೂ ಇಷ್ಟ ಆಯಿತು, ಹಿಟ್ ಆಯಿತು, ನನಗೆ ಹೆಸರಾಯಿತು. ಫಾದರು ಕತೆ ಕೇಳಿ ಇಷ್ಟಪಟ್ಟಿದ್ದೀನಿ, ಮಾಡಿದ್ದೀನಿ. ರಾಜಮೋಹನ್ ಕನ್ನಡಕ್ಕೆ ಡೆಬ್ಯೂ. ಈಗ ಅವ್ರ ಹಣೆ ಬರ, ನಾವು ಮಾಡೋ ರಿಲೀಸ್ ಪರಿಸ್ಥಿತಿ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಫಸ್ಟು ಅಡುಗೆ ಮಾಡೋರಿಗೆ ರುಚಿ ಚೆನ್ನಾಗಿರಬೇಕು. ನಾವೆಲ್ಲರೂ ಒಂದು ಟ್ರ್ಯಾಕಲ್ಲಿ ಇದ್ದೀವಿ, ಖುಷಿ ಪಟ್ಟಿದ್ದೀವಿ. ಆಗ ನೀವು ಒಂದು ಎಮೋಷನ್ ಥೀಮ್ ನೋಡಿದ್ರಿ, ಅದೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮಿಕ್ಕಿದ್ದು ಪ್ರೇಕ್ಷಕ ಪ್ರಭುಗಳು ಅಣ್ಣಾವೃತದಾಗೆ, ಮಿಕ್ಕಿದ್ದು ದೇವರು ಸ್ವಲ್ಪ ಕಾಪಾಡಿದ್ರೆ ನಾನು ಇನ್ನೊಂದು 4 ಸಿನಿಮಾ ಲೈನಾಗಿ ನಿಂತಿದೆ. 4 ಡೈರೆಕ್ಟರ್ಗಳು, ಅದು ಬೇಗ ಮುಗಿಸೋ ಜವಾಬ್ದಾರಿ ಇದೆ. ಚಂದ್ರು ಸರ್, ಈಗ ನೀವು ತುಂಬಾ ಹಿರಿಯರಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಶ್ರೀಕಾಂತ್ ಸರ್ ಇದ್ದಾರೆ, ಮತ್ತೆ ಕೃಷ್ಣ ಅವರು ಅಷ್ಟೇ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡುಕೊಂಡು ನಂತರ ಈಗ ಒಂದು ನೆಲೆ ಕಂಡುಕೊಂಡಿದ್ದಾರೆ, ಒಬ್ಬ ನಿರ್ದೇಶಕರಾಗಿ, ಟೆಕ್ನಿಷಿಯನ್ ಆಗಿ, ಪ್ರೊಡ್ಯೂಸರ್ ಆಗಿ ಕೂಡ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ವರ್ಷ ಆಲ್ಮೋಸ್ಟ್ 250+ ಸಿನಿಮಾಗಳು ಬಂದಿದೆ. ಬಟ್ ಹಿಟ್ ಅಂತ ಬಂದಿದ್ದು 2-3 ಸಿನಿಮಾಗಳು ಬಿಟ್ರೆ ಸಕ್ಸಸ್ ರೇಟು 99% ಇಲ್ಲ, ಜಸ್ಟ್ 1% ಅಷ್ಟೇ ಇದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಗಬೇಕು ಅನ್ಸುತ್ತೆ ಸರ್, ಒಬ್ಬ ಸೀನಿಯರ್ ಟೆಕ್ನಿಷಿಯನ್ ಆಗಿ? ಎಲ್ಲರೂ ಆನ್ಸರ್ ಮಾಡಿ, 3 ಆನ್ಸರ್. ಸರ್, ಇದು ಬದಲಾವಣೆಗಳು ಖಂಡಿತ ಆಗೋದಿದೆ. ಅದು ಕೆಲವು ಹೇಳಬೇಕು ಅನಿಸುತ್ತೆ, ಹೇಳೋಕ್ಕಾಗಲ್ಲ. ಹೇಳಿದ್ರೆ ಶೂಟೌಟ್ ಆಗುತ್ತೆ. ಏನಂದ್ರೆ ಸರ್, ಈ ಬದಲಾದ ಕಾಲಘಟ್ಟದಲ್ಲಿ ಮೊದಲು ತಾಜ್ ಮಹಲ್ ಮಾಡಿದೆ, ಸಿನಿಮಾ ತಾಜ್ ಮಹಲ್ ಮಾಡಿದೆ ಸರ್. ನಮ್ಮ ವಾಸು ಸರ್, ಜಗಣ್ಣ, ನೀವು ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಬರ್ತಿದ್ವಿ.
ಹೆಂಗೆ ಖುಷಿಯಾಗಿ ಬರ್ತಿದ್ವಿ. ನೀವು ಹಂಗೆ ನಿಂತು ಕಂಟೆಂಟ್ ಬಂದಾಗ ಎದ್ದು ನಿಂತು ಬೆಳೆಸ್ಬಿಟ್ರಿ. ನೀವು ಆರ್ಚಂದ್ರು ಆದರು, ಕಬ್ಜಾ ಮಾಡೋದು ಪಡೆಯೋದು ಎಲ್ಲ ನೀವು ಸಪೋರ್ಟ್ ಕೊಟ್ರಿ. ಇವತ್ತು ಕಾಲಘಟ್ಟ ಬದಲಾಗಿದೆ. ಸೊ ಈ ಕಾಲಘಟ್ಟದಲ್ಲಿ ಇವತ್ತು ಜಂಜಿ ರಿಪೋರ್ಟರ್ಗಳು ಬಂದಿದ್ದಾರೆ. ಸೊ ಅವರುಗಳು ಕೂಡ ಸ್ವಲ್ಪ ಎಮೋಷನ್ ಇಟ್ಕೊಂಡು ಅವರುಗಳು ಕೂಡ ನಂತರ ಅಥವಾ ರಾಜಮೋಹನ್ ಥರದವ್ರನ್ನ ಅವರು ಬೆಳೆಸ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅವರನ್ನು ಕೈ ಮುಗಿದು ಕೇಳ್ಕೊತೀನಿ, ಹೇಳಿದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೇನೆ ಗೊತ್ತಿಲ್ಲ ನನಗೆ. ನಾನು ಯಾವಾಗ ನನ್ನ ಪ್ರೆಸ್ ಮೀಟಲ್ಲಿ ಹೇಳ ಅನ್ಕೊಂಡೆ, ನೀವು ಕೇಳ್ಬಿಟ್ರಿ. ಎಲ್ಲರೂ ಸರ್ ಇವತ್ತಿನ ಮೆಂಟಾಲಿಟಿ ಬದಲಾಗಿ ಕನ್ನಡ ಇಂಡಸ್ಟ್ರಿ ಅಂತ ಸಿನಿಮಾ ನೋಡಬೇಕು. ಒಂದು ಶಾರ್ಟ್ ತೆಗೆದು ಒಬ್ಬ ತಾಯಿ ಇರ್ತಾರಲ್ಲ ಸರ್, ಮಗುನ ಇರ್ತಾರಲ್ಲ, ತಾಯಿಗೆ ಗೊತ್ತು ಒಂದು ಸಿನಿಮಾ ಹಿಟ್ಟು ಫ್ಲಾಪು ಅನ್ನೋದು ಈಸಿ. ಆದರೆ ಒಂದು ಶಾರ್ಟ್ ತೆಗೆದಕ್ಕೆ ಆ ಡೈರೆಕ್ಟ್ರು, ಆ ಪ್ರೊಡ್ಯೂಸರು, ಅವ್ರ ಹಿಂದಿನ ಎಫರ್ಟ್ಗಳು, ಮನೆ ಮಾಟಗಳು, ಇವನ ದಿನಗಳು ಎಲ್ಲ ಹೋಗಿರ್ತದೆ. ಹಂಗಾಗಿ ಇರಲಿ, ಪ್ರೇಕ್ಷಕರು ಅವರು ಕಮೆಂಟ್ ಹಾಕಲಿ, ಅವ್ರದ್ದೇನು ಅಭಿರುಚಿಗಳೆಲ್ಲರೂ ಹೇಳಿ, ನಾನು ತಪ್ಪು ಅಂತ ಹೇಳಲ್ಲ. ಬಟ್ ನಿಮ್ಮ ಕೈಯಲ್ಲೂ ಇದೆ. ಹಿರಿಯ ಪತ್ರಕರ್ತರು ಹೇಗೆ ನಮ್ಮಗಳನ್ನೆಲ್ಲ ಬೆಳೆಸ್ಕೊಂಡ್ಬಂದ್ರು, ಇವತ್ತು ನಿಮ್ಮಗಳ ಕೈಯಲ್ಲೂ ಇದೆ. ನನ್ನ ಬ್ರದರ್ಸ್ ನೀವು ಎಲ್ಲ ಸಿನಿಮಾಗಳನ್ನು ದಯವಿಟ್ಟು ಎಲ್ಲ ಸಿನಿಮಾಗಳನ್ನು ಬೆಳೆಸಿ. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನೀವುಗಳು ಬೆಳಿತೀರ, ನಾವುಗಳು ಬೆಳಿತೀವಿ, ಎಲ್ಲರೂ ಜೊತೆಗಿರ್ತೀವಿ. ಸೊ ಕನ್ನಡ ಸಿನಿಮಾ ಬಿಟ್ಟಿಲ್ಲ. ಅಫ್ಕೋರ್ಸ್ ಒಂದು ಕನ್ನಡ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋಗಿದ್ದೆ ಇವತ್ತಿನ ನಮ್ಮ ಜಂಜಿ ರಿಪೋರ್ಟರ್ಸೇ. ಎಲ್ಲಿವರೆಗೂ ವರ್ಲ್ಡ್ ಗ್ಲೋಬ್ ನೋಡೋ ಥರ ಮಾಡಿದ್ದಾರೆ ಪಾಪ, ಇಲ್ಲ ಅಂತಲ್ಲ. ಸೊ ನಾವುಗಳು ಎಫರ್ಟ್ ಹಾಕ್ತಿರ್ತೀವಿ, ತಪ್ಪಾದರೆ ಕ್ಷಮಿಸಿ, ಹೇಳಿ, ಪರವಾಗಿಲ್ಲ, ತಿದ್ಕೋತೀವಿ. ಬಟ್ ಕನ್ನಡ ಸಿನಿಮಾನ ಕೈ ಬಿಡಬೇಡಿ. ಯಾವತ್ತೂ ಕನ್ನಡ ಸಿನಿಮಾ ತಗೊಂಡೋಗಿ, ಯಾಕೆಂದ್ರೆ ನಾವು ನಿಮ್ಮ ಜೊತೆಗೇ ಇರ್ತೀವಿ. ಸರ್ ಇಲ್ಲಿ ರಮೇಶ್ ಸರ್ ಟೀಮ್ ಸರಿ ಸರ್ ಸರ್ ಚಂದ್ರು ಸರ್ ಸರ್ ಚಂದ್ರು ಸರ್ ಲಕ್ಷ್ಮಿ ಅವರೇ, ಒಂದೇ ನಮ್ಮಲ್ಲಿ ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು. ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ. ಈಗ ನೋಡಿ, ಟಾಲಿವುಡ್ ತಮಿಳುನಾಡಲ್ಲಿ ಹೆಂಗೆ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡ್ತಾರೋ ಅದೇ ರೀತಿ ನಮ್ಮ ಕನ್ನಡ ಪ್ರೇಕ್ಷಕರು ಅವರಲ್ಲೂ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್? ಈಗ ನೋಡಿ, ಏಕರೂಪ ಟಿಕೆಟ್ಗೆ ನಿರ್ಧಾರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ. ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಜೊತೆ ಕೈ ಜೋಡಿಸಿ ಬೆಳಿಗ್ಗೆ ಕೋರ್ಟ್ಗೆ ಹೋಗ್ತಾರೆ ನಮ್ಮವರೇ. ಈಗ ನೋಡಿ, 11 ದಿವಸಗಳ ಮೊದಲೇ ಜನನಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್. ಹಂಗಿಟ್ಟಾಗ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥವರಲ್ಲಿ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನ ಅಲ್ಲಿ ಮಾತಾಡೋಣ. ಚಂದ್ರು ಸರ್ ಇಲ್ಲಿ ಸರ್ ರಮೇಶ್ ಇವ್ರೆ. ಸರ್ ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾ ಅಥವಾ ಮಾಡೋದು ಸರ್? ಸರ್ ಪ್ಯಾನ್ ಇಂಡಿಯಾ ಮಾಡೋದು ಸರ್, ಕೆಲವೊಂದು ಆಗೋದು ಸರ್. ಹೇಗೆ ಸರ್? ಹೇಗೆ? ಫಸ್ಟ್ ನಾವು ನಮ್ಗೊಂದು ಗುರಿ ಇರ್ಬೇಕಲ್ಲ. ಎಲ್ಲಾದ್ರೂ ಹೋಗ್ತೀವಿ ಅಂತಂದಾಗ ಒಂದು ರೂಟ್ ಇರಬೇಕು. ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದ್ರೆ ಅದೊಂದು ರೂಟು. ಇಲ್ಲ ಎಲ್ರಿಗೂ ಸಲ್ಲಬೇಕು ಅಂತ ಅನ್ಕೊಂಡಾಗ ಅದೊಂದು ರೂಟು. ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು. ಮಾಡಿದ್ರೆ ಏನೂ ಆಗಲ್ಲ. ಕೆಲವೊಂದು ಮಾಡ್ತೀವಿ, ಅದು ಎಲ್ರಿಗೂ ರುಚಿಸ್ಬಿಡುತ್ತೆ, ಅದು ಎಲ್ಲ ಕಡೆ ಹೋಗುತ್ತೆ. ಕೆಲವೊಂದು ಆಗುತ್ತೆ. ಆ್ಯಕ್ಚುಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕು ಪ್ಯಾನ್ ಇಂಡಿಯಾ ಮಾಡಬೇಕು ಸರ್. ಮಾಡದೆ ಹೋದ್ರೆ ಅದು ಹೋಗಲ್ಲ. ಅದು ಸರ್ ಕೆಲವೊಂದು ಪ್ಯಾನ್ ಇಂಡಿಯಾ ಮಾಡಿರೋ ಸಿನಿಮಾಗಳು ವರ್ಕ್ ಆಗಿಲ್ಲಲ್ಲ ಸರ್. ಕೆಲವೊಂದು ಪ್ಯಾನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಒಂದು ಸೂಪರ್ ಫ್ರಮ್ಸ್ ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡಕ್ಕೆ ಅಂತ ಮಾಡಿದ್ರು. ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾದ ತುಂಬ ಸಿನಿಮಾ ಹಿಟ್ ಆಯಿತು, ಕಮರ್ಷಿಯಲ್ ಹಿಟ್ ಆಯಿತು. ಸೊ ಕೆಲವು ಅಥವಾ ವರ್ಕ್ ಆಗಲ್ಲ ಸರ್. ಮಾಡಿದ ಸಿನಿಮಾಗಳು ವರ್ಕ್ ಆಗಿಲ್ಲ ಸರ್. ಈಗ ನಾನು ದೊಡ್ಡ ಕಬ್ಜಾ ಥರ ದುಡ್ಡು ಹಾಕಿಲ್ಲ. ಫಾದರ್ ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಫಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದು. ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದನ್ನ ಪ್ಯಾನ್ ಇಂಡಿಯಾ ಅಂತ, ಅಂದರೆ ಎಲ್ಲ ರಾಜ್ಯಕ್ಕೂ ಸಲ್ಲಬೇಕಾದ್ರೆ. ಸೊ ನಾನೇನು ಮಾಡಿದ್ದೀನಿ, ಈಗ ನನಗೊಂದು ಟೀಮ್ ಸಿಕ್ಕಿದೆ. ಇವಾಗ ಎಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ, ಅದರಲ್ಲಿ ನನಗೇನು ಸಿಕ್ತೋ ಬಿಡ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಸಿಕ್ತು. ಅವಾಗಲೇ ಹೇಳಿದೆ, ಆ ಕನೆಕ್ಷನ್ಸಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲದೆ ರಿಲೀಸ್ ಆಗುತ್ತೆ. ಸೊ ಅದು ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗೋದು, ಒಂದು 200 ಥಿಯೇಟರ್ ಹಿಂದಿ, ಒಂದು 200 ಥಿಯೇಟರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಚಂದ್ರು RC ಸ್ಟುಡಿಯೋಸಿಂದ ಇನ್ವೆಸ್ಟ್ ಮಾಡಲ್ಲ. RC ಸ್ಟುಡಿಯೋಸ್ ಏನು ಅಂತಂದರೆ ಪ್ರೀವಿಯಸ್ ಇನ್ವೆಸ್ಟ್ ಮಾಡೋ ಗುಡ್ ವಿಲ್ ಇದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದುಡ್ಡು ಹಾಕಬೇಕು. ಪ್ಯಾನ್ ಇಂಡಿಯಾ ಅಂತಂದರೆ ಏನೋ ದೊಡ್ಡ ಎಫರ್ಟ್ ಹಾಕಬೇಕು ಅಂತಲ್ಲ. ಪೂರ್ತಿ ಕನೆಕ್ಟ್ ಆಗ್ತಾರೆ ಅವರು. ಇಡೀ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ, ಅದಕ್ಕೆ ಇಡೀ ನೇಷನ್ ಅಲ್ಲೇ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರು ಆಗ್ಬೇಕು. ನಿಮ್ಮ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರ್? ಇಲ್ಲ, ವರ ಅನ್ನೋದಕ್ಕಿಂತ ಹೆಚ್ಚಿಗೆ
ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು, ನಾವು ಫಾದರ್ನ ಎಲ್ಲಾ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ, ನಾನು ಫಾದರ್ ಅನೌನ್ಸ್ ಮಾಡಿದಾಗ ಅವತ್ತೇ ಹೇಳಿದ್ದೆ, ಸರ್ ಇದೆಲ್ಲ ಕಡೆ ನನಗೆ ಟೀಮ್ ಇದೆ, ಆನಂದ್ ಪಂಡಿತ್ ಸರ್ ಇದ್ದಾರೆ, ನಿಮ್ಗೆ ಅವತ್ತೇ ಅನೌನ್ಸ್ ಮಾಡಿದೆ, ಅಲಂಕಾರ್ ಪಾಂಡಿಯನ್ ಇದ್ದಾರೆ, ಇವರೆಲ್ಲ ಇದ್ದಾಗ ನನ್ನ ಜೊತೆ ಒಂದು ಬಳಗ ಇದೆ, ಅವ್ರು ನಾನು ಸಿನಿಮಾ ಕೊಡ್ತೀನಿ ಅಂತ ಅವತ್ತೇ ಕಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಸರ್ ತಗೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗುತ್ತೆ ಅಂತ ಹೇಳಿದೆ, ಪ್ಯಾನ್ ಇಂಡಿಯಾಗೋಸ್ಕರನೇ ಅವ್ರನ್ನ ತಗೊಂಡ್ವಿ ಸರ್. ಸರ್ ಇದು ನೀವು ಮಾಡಿದ್ದು ಇವಾಗ ಹಿಂದಿಗೆ ತೋರಿಸಿದ್ರೆ ಅದು ಎ ವಿಡಿಯೋಸ್ ಮಾಡಿದ್ರಲ್ಲ, ಅದೇ ಹೇಳಿ ಸರ್, ಎಷ್ಟೋ ಜನಕ್ಕೆ ಎಐಗೂ ಇಂಟಿಗ್ರೇಷನ್ಗೂ VFXಗೂ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ. ನಾನೇನು ಒಂದು ವರ್ಷ ಕಲಿತೆ ಅಂತ ಹೇಳಿದ ಸರ್, ನನ್ನ ನೆಕ್ಸ್ಟ್ ಸಿನಿಮಾಗೆ ಸರ್ AI ಅಂದರೆ ನಿಮ್ಗೆ ಗೊತ್ತು, ನೀವು ತುಂಬ ಯೂಸ್ ಮಾಡ್ತಿರ್ತೀರಾ, ನಿಮ್ಗೆ ಒಂದು 5-6 ಸೆಕೆಂಡ್ ಫುಟೇಜ್ ಸಿಗುತ್ತೆ. ಪಾಪ ದೊಡ್ಡ ಸಿನಿಮಾ ಮಾಡ್ತಾರೆ, ಒಂದು ಇಡೀ ಸಿನಿಮಾನ AI ಮಾಡೋಕ್ಕಾಗಲ್ಲ, ಆಗಲ್ಲ. ಅದನ್ನು VFX ಮಾಡಬೇಕು. ಒಂದು ನಾವು ChatGPT-ಯಲ್ಲೋ ಅಥವಾ ಯಾವುದೋ ಒಂದು ಆ್ಯಪ್ ಹೋಗ್ಬಿಟ್ಟು ಒಂದೆರಡು ಶಾರ್ಟ್ ತಗೋಬೋದು ಅಷ್ಟೇ. ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದ್ರೆ ಅದಕ್ಕೆ ಆದ ಟೆಕ್ನಿಕಲ್ ಯೂಸ್ ಮಾಡಬೇಕು. ಈಗ ನಾನು ನೋಡಿದ್ದು, ನೀವು AI ಅನ್ಕೊಂಡ್ರಿ, AI-ನ ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದನ್ನ ನಾನು ಮಾಡಿರೋದು. ನಾನು ಇಲ್ಲೇ ನಿಮ್ಗೆ ಅಷ್ಟು ಲೆಂತ್ ಬರಲ್ಲ, ಅಷ್ಟು ಅಕ್ಯುರೇಟ್ ಬರಲ್ಲ, ಅದು ಇಂಟಿಗ್ರೇಟ್ ಮಾಡಿದ್ದೀನಿ ಸರ್. ಆರ್ಸಿಸ್ ಈ ಕತೆ ರಾಜಮೋಹನ್ ಹೇಳೋಕ್ಕಿಂತ ಮುಂಚೆ ಬೇರೆ ಹೇಳಿದ್ರ ಅಥವಾ ಅವ್ರಿಗೆ ಕೊಡೋದಕ್ಕೆ ಮುಖ್ಯ ಬೇಕು ಸರ್? ಈಗ ತಂದೆ ಸಂಬಂಧಪಟ್ಟ ಸಿನಿಮಾಗಳು, ತಾಯಿ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ. ಇದರಲ್ಲಿ ಏನೋ ಬುಕ್ ಇರಬೇಕು, ಒಂದು ಎಮೋಷನ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು ಏನ್ಸಿ ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೇನ್ ರೀಸನ್ ಸರ್. ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ, ಅವರು ನನಗೆ ಕೊಟ್ಟ ಅವಕಾಶ. ಒಂದು ಒಳ್ಳೆ ಕತೆ ತಗೊಂಬಂದ್ರಲ್ಲ, ಎಷ್ಟೊಂದು ಕತೆ ಕೇಳ್ತೀವಿ, ಅವ್ರು ಯಾರು ಗೊತ್ತಿಲ್ಲದೆ ಇರೋರು ಬಂದು ಕತೆ ಹೇಳಿದ್ದು ನನಗೆ ಹಾರ್ಟ್ ಕನೆಕ್ಟ್ ಆಗಿಬಿಡ್ತು. ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ, ಯಾರೋ ಮನುಷ್ಯ ಇಲ್ಲ, ಕತೆ ಕನೆಕ್ಟ್ ಆಗಬೇಕು ಫಸ್ಟು. ನನಗೆ ಆ್ಯಕ್ಚುಲಿ ನಮ್ಮ ತಂದೆಗೆ ಈ ಸಿನಿಮಾ ಡೆಡಿಕೇಟ್ ಇದು. ಫಸ್ಟ್ ನನ್ನ ಎಡಿಟಿಂಗ್ ರೂಮಲ್ಲಿ ನಮ್ಮ ತಂದೆಗೆ ಕರ್ಕೊಂಡ್ಬಂದು ತೋರಿಸಿದೆ. ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ, ನೀನು ಫಸ್ಟ್ ಮಾಡೋದು ನಿನಗೆಲ್ಲ ಇದು ಸರಿ ಹೋಗ್ಬಿಡ್ತದೆ, ತಂದೆ ಆಶೀರ್ವಾದ ಇರುತ್ತಲ್ವಾ, ನೀನು ತುಂಬ ಒಳ್ಳೆ ದುಡ್ಡು ಬಂದ್ಬಿಡ್ತದೆ, ಇದು ಹಿಂಗಿರ್ಬೇಕು ನಿನ್ನ ಪಿಕ್ಚರ್ಗಳು, ಹಿಂಗೆ ನಿನ್ನ ಪಿಕ್ಚರ್ಗಳು ಇಷ್ಟಪಡೋದು. ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು, ನಾ ಈ ಥರ ಇರಬೇಕಂತೆ, ಫಾದರ್ ನೋಡ್ಬಿಟ್ಟು ನಿನ್ನ ಪಿಕ್ಚರಲ್ಲಿ ಹಿಂಗಿರ್ಬೇಕಪ್ಪ ಅಂದರು. ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್. ಸೊ ಈ ನನಗೆ ಅಲ್ವಾ, ಅದೇ ಯೂಶಲಿ ನಾವು ತುಂಬಾ ಅಮ್ಮನ ಇಮೋಷನ್ ಸಿನಿಮಾಗಳನ್ನ ಜಾಸ್ತಿ ನೋಡಿದೀವಿ, ತಂದೆ ಇಮೋಷನ್ ಸಿನಿಮಾ ತುಂಬಾ ಕಡಿಮೆ ಬಂದಿರೋದು. ಆ್ಯಂಡ್ ಸರ್ ಹೇಳಿದಂಗೆ ಎಷ್ಟೊಂದು ಸ್ಟೋರೀಸಲ್ಲಿ ಎಷ್ಟೊಂದು ಪರಿಸ್ಥಿತಿಗಳು, ಅವ್ರಿರುವಂತಹ ರೀತಿಗಳು ಬೇರೆ ಇರುತ್ತೆ. ಆ್ಯಂಡ್ ಫಾದರ್ ಡೆಫಿನೆಟ್ಲಿ ಕೃಷ್ಣ ಅವರು ಇವಾಗ ಸ್ಪೀಚ್ ಕೊಡ್ಬೇಕಾದ್ರೆ ಹೇಳಿದ್ರು, ಎಂಡಿಂಗಲ್ಲಿ ನನಗೆ ಇದು ಮಾಡೋಕ್ಕಾಗತ್ತಾ ಅಂತ ಅನಿಸ್ತು, ಆಗುತ್ತಾ ಅಂತ ನಂಗೆ ಅನಿಸ್ತಿತ್ತು ಅಂದ್ರಲ್ಲ, ನನಗೂ ಹಂಗೆ ಅನಿಸಿದ್ದು. ಅಂದರೆ ಎಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಡಿಬೇಟಬಲ್ ಆಗಿದೆ ಅಂತಂದರೆ, ನನಗೂ ಈ ಸಿನಿಮಾ ತಗೊಳ್ಳೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಕ್ಲೈಮ್ಯಾಕ್ಸ್ ಆಗಿತ್ತು. ಸೊ ಆ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಎಲ್ರಿಗೂ ಅದೇ ಥರ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ. ಸೊ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ನನಗನ್ಸಿದ್ದು ಫಾದರಲ್ಲಿ ಕ್ಲೈಮ್ಯಾಕ್ಸ್. ಆ್ಯಂಡ್ ಆ ಥರ ಯೋಚನೆ ಮಾಡೋದಕ್ಕೆ ಡೆಫಿನೆಟ್ಲಿ ರಾಜಮೋಹನ್ ಸರ್ಗೆ ಹ್ಯಾಟ್ಸ್ ಆಫ್ ಅನ್ಬೇಕು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ತೋರಿಸೋದಕ್ಕೆ ತುಂಬ ಚೆನ್ನಾಗಿ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಅದಾಗಿದೆ. ಆ್ಯಂಡ್ ಅದಕ್ಕೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಆ್ಯಂಡ್ ಅದಕ್ಕೆ ಈ ಸಿನಿಮಾ ತುಂಬ ಸ್ಪೆಷಲ್ ಅನಿಸುತ್ತೆ. ಆ ಥರ ಸಿಚುಯೇಷನ್ ಬಂದಿಲ್ಲ, ಬಟ್ ತುಂಬ ಜನಕ್ಕೆ ಆ ಥರ ಸಿಚುಯೇಷನ್ ಬರ್ಬೋದು ಆ್ಯಂಡ್ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ನನಗೆ ಪರ್ಸ್ನಲಿ ಕನೆಕ್ಟ್ ಅಷ್ಟಾಗಿಲ್ಲ, ಬಿಕಾಸ್ ನನಗೆ ಐ ಥಿಂಕ್ ನಾನು ಸಿಂಗಲ್ ಚೈಲ್ಡ್ ವಿತ್ ಪೇರೆಂಟ್ ಇರೋದ್ರಿಂದ ಅದಕ್ಕೆ ನನಗೆ ಕನೆಕ್ಟ್ ಅಷ್ಟೊಂದು ತಗೊಳ್ಳೋದಕ್ಕೆ ಗೊತ್ತಾಗ್ತಿಲ್ಲ. ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಈ ಥರ ಒಂದು ಸಿಚುಯೇಷನ್ ಬರುತ್ತೆ. ಆ್ಯಂಡ್ ಸರ್ ಹೇಳ್ದಂಗೆ ಯೂಶಲಿ ನಮ್ಮಪ್ಪನ ಅಷ್ಟು ಲವ್ ಮಾಡ್ತೀನಿ ಅನ್ನೋದನ್ನೇ ಒಂಥರ ತುಂಬ ಜನ ಕಡಿಮೆ ಹೋಗಿದ್ದಾರೆ ಅಂತ ಸರ್ ಮೆನ್ಷನ್ ಮಾಡಿದ್ರು. ಆ್ಯಂಡ್ ಈ ಸಿನಿಮಾ ನೋಡಿದಾಗ ತುಂಬ ಜನಕ್ಕೆ ತಂದೆ ವ್ಯಾಲ್ಯೂ, ತಂದೆ ಪ್ರೀತಿ, ತಂದೆ ಇಲ್ಲ ಅಂತಂದ್ರೆ ಏನೇನು ಕಷ್ಟ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡುತ್ತೆ. ಅದಂತೂ 100% ಆಗುತ್ತೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್. ಸೊ ಈ ಫಾದರ್ ಸಿನಿಮಾದ ಗ್ಲಿಮ್ಸ್ ನೋಡಿದಾಗ ಒಂಥರ ತುಂಬ ಗಂಭೀರವಾದಂತಹ ಒಂದು ಭಾವನಾತ್ಮಕ ಸ್ಪರ್ಶ ಕಾಣಿಸುತ್ತೆ. ಸೊ ಈ ಪಾತ್ರ ವ್ಯಕ್ತಿಗತವಾಗಿ ನಿಮಗೆ ಯಾವ ಮಟ್ಟಿಗೆ ಬರೆಸ್ತು? ಅಲ್ಲ, ನೀವು ಹೇಳಿದ ನಿಜ, ತುಂಬ ಗಂಭೀರವಾದ ಸಿನಿಮಾನೇ ಇದು.
ಅಂದರೆ ಒಂದಷ್ಟು ಕಾಮಿಡಿ ಎಲ್ಲ ಇದೆ, ಬಟ್ ಸ್ಟಿಲ್ ಒಂದು ಲೈಫಲ್ಲಿ ತುಂಬ ಸೀರಿಯಸ್ ಆಗುವಂಥ ಒಂದು ಕತೆ. ಇನ್ಫ್ಯಾಕ್ಟ್ ಅಲ್ಲಿ ಕೆಲವೊಂದೊಂದು ಸಿಚುವೇಶನ್ ಕ್ಲೈಮ್ಯಾಕ್ಸಲ್ಲಿ ನಡೆಯುವಂಥ ವಿಷಯಗಳು ತುಂಬ ಡಿಬೇಟಬಲ್ ಆಗಿರುತ್ತೆ. ಅಂದರೆ ಜನ ನೋಡಿದ್ಮೇಲೆ ಅಲ್ಲಿರೋಂಥದ್ದು ನಾನು ಅಂತ ಕತೆ ಕೇಳಿದ್ಮೇಲೆ ನನಗೆ ಹೇಳಿದ್ನ ಸ್ವಲ್ಪ ಜರ್ಕೊಡ್ಬಿಟ್ಟೆ, ಇದು ನಿಮ್ಗೆ ಇದೆಯಲ್ಲ, ಇದನ್ನ ನಾನು ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡಿದಾಗ ಆ ಥರ ಸಿಚುವೇಶನ್ ಬಂದರೆ ಏನು ಮಾಡ್ತೀರಾ ಅಂತ ಒಂದಷ್ಟು ಜನ ಕೇಳಿದ್ದೆ. ಸೊ ಅವರೆಲ್ಲ ಕೇಳಿದಾಗ ಅಲ್ಲಿಂದ ಬಂದಂಥ ಒಂದಷ್ಟು ಉತ್ತರಗಳನ್ನ ಕೇಳ್ಕೊಂಡಾಗ ಆಮೇಲೆ ಇಲ್ಲ ಇದು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು ಒಂದು. ಆಮೇಲೆ ಇವ್ರಿಗೆ ಹೇಳಿದೆ ಅದನ್ನು ಕ್ಲೈಮ್ಯಾಕ್ಸ್ನ ಸ್ವಲ್ಪ ನಂಗೆ ಡೈರೆಕ್ಷನ್ ಆಗ್ತಾರ ಸರ್ ಅದು ಹಂಗಿದೆಯಲ್ಲ ಅಂತ ಅಂದಾಗ ರಾಜಮೋಹನ್ ಸರ್ ಚೇಂಜ್ ಮಾಡ್ಬಿಡ್ತೀನಿ ಸರ್ ಅದು ಚೇಂಜ್ ಮಾಡ್ಬಿಡಿ, ಅದೇ ಕತೆ ಅದನ್ನು ಚೇಂಜ್ ಮಾಡಿದ್ರೆ ಕತೆ ಮಜಾ ಹೋಗ್ಬಿಡುತ್ತೆ, ಬೇಡ ಹಿಂಗಿದೆ ಹಂಗೆ ಇರಲಿ, ಸರಿ ಮಾಡೋಣ ಅಂತ ಹಂಗೆ ಡಿಸೈಡ್ ಆಗಿತ್ತು. ಸೊ ಅದೇನು ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ, ಅದು ನಿಮಗೆ ಚಿತ್ರ ನೋಡೋದಕ್ಕೆ ಗೊತ್ತಾಗುತ್ತೆ. ಸಿನಿಮಾ ಮುಗಿದಿದೆ, ನಮ್ಗೆ ಫುಲ್ ಕಂಪ್ಲೀಟ್ ಆಗಿ ರಿಕಾರ್ಡಿಂಗ್ ಕಂಪ್ಲೀಟ್ ಆಗಿದೆ. ಯಾವುದು ಯಾಕಂದ್ರೆ ಇಬ್ಬರದು ಕೆಲಸ ಒಂದೇ ರೇಂಜಲ್ಲಿ ಇದೆ, ಆಲ್ಮೋಸ್ಟ್ ಒಂದೇ. ಈಗ ನಕುಲ್ ಅವರು ಹೇಳಿದ್ರಲ್ಲ, ಸೊ ಅಲ್ಲೇ ಮ್ಯೂಸಿಕ್ ನಡೀತಾ ಇದೆ, ನಮ್ದು ಅವ್ರದ್ದು ಎರಡೂ ಅಲ್ಲೇ ನಡೀತಾ ಇದೆ. ಸೊ ಹಂಗಾಗಿ ಎರಡೂ ಒಂದೇ ಸ್ಟೇಜಲ್ಲಿ ಇದೆ, ಬರ್ಕೊಂಡು ಬಟ್ ಗ್ಯಾಪ್ ಕೊಡೋದು ಜಾಸ್ತಿ. ಆಗಲೇ ನಾನು ಸ್ಪೀಚ್ ಕೊಡ್ಬೇಕಾದ್ರೆ ಒಂದು ಮರ್ಸ್ಬಿಟ್ಟೆ ಮೆನ್ಷನ್ ಮಾಡೋದು. ಸರ್ ಎಷ್ಟು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರದ್ದು ಬಿಗ್ಗೆಸ್ಟ್ ಸ್ಟ್ರೆಂತು ಯಮುನಾ ಮೇಡಮ್. ಅವ್ರು ಕಾಣಿಸ್ತಾ ಇಲ್ಲ, ಪ್ಲೀಸ್ ಒಂದು ಸ್ವಲ್ಪ ಎದ್ದೇಳ್ತೀರಾ? ಅವರು ಸಿನಿಮಾಲಿ ನನಗೆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದಾರು ಕಾಲ್ ಬಂದಿಲ್ಲ, ಲಿಟ್ರಲಿ ಮ್ಯಾಮೇ ಫೋನ್ ಮಾಡಿ ಎಲ್ಲ ಕೋಆರ್ಡಿನೇಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಸ್ವೀಟ್ ಆರ್ಟ್. ನಾನು ಅದನ್ನ ಮೆನ್ಷನ್ ಮಾಡಿ ಮರ್ತಿದ್ದೆ. ಹೀರೋಯಿನ್ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ, ಅದು ತುಂಬ ಖುಷಿ ವಿಷಯ. ಅದು ಹೀರೋಯಿನ್ ತುಂಬ ಚೆನ್ನಾಗಿ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಸರ್ದು ಬಿಗ್ಗೆಸ್ಟ್ ಅಂತ ಅವರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕಿತ್ತು, ನಾನು ಹೇಳೋದ ಮರ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಮುನಾ ಮ್ಯಾಮ್. ಎಲ್ರಿಗೂ ಕೂಡ ನಮಸ್ಕಾರ, ಯಾರು ಬಂದಿದ್ದೀರಾ ಮೀಡಿಯಾ ಮಿತ್ರರು. ಅದೇ ರೀತಿ ಚಂದ್ರು ಸರ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ. ನಾನು ಚೈನಾದಲ್ಲಿದ್ದೆ, ನನ್ನ ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೆ ಒಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ನನಗೆ ದಾಳಿಂಬೆ ಬೆಳೀತಾರಂತೆ ಚಂದ್ರು ಸರ್ ಅವರ ತೋಟದಲ್ಲಿ. ಸೊ ನಂಗೊಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದ್ರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ಆದಂತ ತಾಜ್ ಮಹಲ್ ನಮ್ಗೆ ಮನ್ಸಿಗೆ ಮುಟ್ಟಿದಂತ ಸಿನಿಮಾ. ಅದು ಅದ್ಭುತವಾಗಿ ತೆಗೆದಿದ್ದಾರೆ. ಅದ್ಭುತವಾಗಿ ಅದನ್ನ ಒಂದು ಹಳ್ಳಿಗಾಡಿಂದ ಬಂದಂತ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ. ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲದೆ ತೆಲುಗುಲು ಕೂಡ ಅವಾರ್ಡ್ ತಗೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಅಲ್ವಾ ಸರ್? ಹೌದು, ತೆಲುಗುಲು ಒಂದು ಅವಾರ್ಡ್ ಎಲ್ಲ ತಗೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಗೆದ್ದಿರುವಂತ ನಿರ್ದೇಶಕರು. ಖುಷಿ ಆಯಿತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು. ಕಬ್ಜಾಲೆಲ್ಲ ಅವ್ರದ್ದು ನಮಾಮಿ ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂತ ಮೂವಿ. ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಪೋರ್ಟ್ರೇ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ತಾರೆ, ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮ್ಗೆ ಕಬ್ಜಾ ಮೂವಿಲಿ ಅವ್ರು ತೆಗೆದಿರುವಂತ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೂ ಕೂಡ ಸರ್. ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ. ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ. ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ನಿನ್ನೆ. ಸರ್ ಹೇಳ್ಬೋದಾ ಸರ್? ಸ್ವಲ್ಪ ಸರ್ ಸ್ಟೋರಿ ಹೇಳಿದ್ರು. ನನಗಂತೂ ನಕ್ಕಿ ಸುಸ್ತಾಯ್ತು. ಅಂದ್ರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಬಗ್ಗೆ ಹೇಳ ಕಾಸ್ಟ್ ಓಕೆ
ಒಂದು ಸ್ಟೋರಿ ಹೇಳಿದ್ರು, ನನಗೆ ಬಹಳ ಮನಸ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ನ ಆಫರ್ ಮಾಡಿದ್ದಾರೆ ಚಂದ್ರು ಸರ್. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಚಂದ್ರು ಸರ್ಗೆ. ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ಮಾತ್ರ. ಸರ್ ಕಾಸ್ಟ್ ರಿವೀಲ್ ಮಾಡಲ ಚಂದ್ರು ಸರ್ಗೆ ಆದ್ರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ತಂದೆನೂ ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು. ನನಗೂ ಒಂದು ಪರ್ಸ್ನಲಿ ಲಿಂಕ್ ಆಗುತ್ತೆ ಅದನ್ನ ನೆನೆಸ್ಕೊಂಡಾಗ. ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ತರ ಮೂವೀಸ್ ಬರೋದೇ ಕಮ್ಮಿ. ಪ್ರಕಾಶ್ ರೈ ಅವ್ರದ್ದು ನನಗೆ ನಿನ್ನೆ ಮೋಷನ್ ಪೋಸ್ಟ್ ತೋರಿಸಿದ್ರು ಸರ್. ನೋಡಿದಾಗ ನಾನು ನನ್ನ ಕನಸು ಜ್ಞಾಪಕ ಬಂತು. ಅದನ್ನ ನನಗೆ ಸ್ವಲ್ಪ ನೋಡಿದಾಗ ಮೂವಿಗೆ ಆಲ್ ದ ಬೆಸ್ಟ್, ಚಂದ್ರು ಸರ್ಗೆ ಆಲ್ ದ ಬೆಸ್ಟ್, ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಇಲ್ಲಿ ಎಲ್ಲ ಬಂದಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್. ತಿರುಪತಿಲಿ ಹೇಗೆ ಕಾಸಿನ ವರ್ಷ ಅಂದ್ರೆ ಕಾಸು ಹಿಂಗೆ ಬೀಳುತ್ತೋ ಅದೇ ರೀತಿ ಈ ಮೂವಿ ಕೂಡ ಅದೇ ರೀತಿ ಕಾಸು ಬೀಳಬೇಕು ಹುಂಡಿಗೆ. ಒಳ್ಳೇದಾಗಬೇಕು ಚಿತ್ರಕ್ಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಆದಿಯು ಅದೇ ರೀತಿಯಾಗಿ ನಮ್ಮ ಪಿ